ನಮಸ್ಕಾರ ಸ್ನೇಹಿತರೆ, ನಾವಿಲ್ಲಿ ನೋಡ್ತಾ ಇರುವ ಕೃತಿಯ ಹೆಸರು ದ ಫ್ಲೈ. ಇದೊಂದು ಸ್ಟೋರಿಯಾಗಿದ್ದು ಇದನ್ನು ಬರೆದವರು ಕ್ಯಾಥರಿನ್ ಮ್ಯಾನ್ಸ್ಫೀಲ್ಡ್ ಅವರು. ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಎಕ್ಸಾಮ್ ಪ್ರಿಪರೇಷನ್ನ ಕೊನೆಯ ಕ್ಷಣದವರೆಗೂ ಸಹಾಯಕವಾಗುವ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಸಪೋರ್ಟ್ ಮಾಡಿ. ಕೃತಿಯನ್ನು ನೋಡೋದಾದರೆ ದ ಫ್ಲೈ ಅನ್ನುವ ಈ ಕಥೆಯನ್ನು 1922ರಲ್ಲಿ ಬರೆಯಲಾಯಿತು. ಅದೇ ವರ್ಷ ಪಬ್ಲಿಷ್ ಕೂಡ ಆಯಿತು. ಈ ಸ್ಟೋರಿ ಥರ್ಡ್ ಪರ್ಸನ್ ಪಾಯಿಂಟ್ ಆಫ್ ವ್ಯೂವನ್ನು ಹೊಂದಿದ್ದು ತುಂಬ ಸಣ್ಣದಾಗಿದೆ. ಇದರಲ್ಲಿ ಕೇವಲ 3 ಕ್ಯಾರೆಕ್ಟರ್ಸ್ ಮಾತ್ರ ಇದೆ. ಸ್ಟೋರಿಯ ಮೇಜರ್ ಥೀಮ್ ಬಂದು ವಾರ್, ಡೆತ್ ಮತ್ತು ಗ್ರೇಫ್. ಕಥೆಯಲ್ಲಿ ಬರುವಂತಹ ಯುದ್ಧ, ಹಾಗೆ ಯುದ್ಧದಿಂದ ಆಗುವಂತಹ ತೊಂದರೆಗಳು, ಡೆತ್ ಇರ್ಬೋದು ಅಥವಾ ಲಾಸಸ್ ಇರ್ಬೋದು. ಆನಂತರ ಅದರಿಂದ ಉಂಟಾಗುವಂತಹ ಪಶ್ಚಾತ್ತಾಪ, ಹತಾಶೆ, ದುಃಖ, ಸಂತಾಪ ಇವೆಲ್ಲವೂ ಇದರ ಮೇಜರ್ ಥೀಮ್ ಆಗಿದೆ. ಕಥೆಗಾರ್ತಿಯಾದ ಕ್ಯಾಥರಿನ್ ಮ್ಯಾನ್ಸ್ಫೀಲ್ಡ್ ಅವರು ತುಂಬ ಮಾಡರ್ನಿಸ್ಟ್ ಆದ ಕವಯಿತ್ರಿಯಾಗಿದ್ದಾರೆ. ತುಂಬ ಒಳ್ಳೆಯ ಶಾರ್ಟ್ ಸ್ಟೋರಿಗಳನ್ನು ಬರೆದಿದ್ದಾರೆ. ಇವರ ಜನ್ಮವಾದದ್ದು ಅಕ್ಟೋಬರ್ 14, 1888ರಲ್ಲಿ. ಹಾಗೆ ಇವರ ಸಾವಾದದ್ದು 1923 9th ಜನವರಿ. ಇವರ ಪ್ರಸಿದ್ಧ ಕೃತಿಗಳು ದ ಕಪ್ ಆಫ್ ಟೀ, ದ ಡಾಲ್ ಹೌಸ್, ದ ರಾಂಗ್ ಹೌಸ್, ಹಾಗೆ ಹರ್ ಫಸ್ಟ್ ಬಾಲ್. ಹಾಗಿದ್ರೆ ಬನ್ನಿ ನೋಡೋಣ ಸ್ಟೋರಿಯಲ್ಲಿ ಏನಿದೆ ಅನ್ನೋದನ್ನು. ಸ್ಟೋರಿಯ ಆರಂಭದಲ್ಲೇ ನಮ್ಮೆದುರು 2 ಕ್ಯಾರೆಕ್ಟರ್ಗಳು ಕಾಣ್ತವೆ. ಮೊದಲನೇ ಕ್ಯಾರೆಕ್ಟರ್ ಬಂದು ಮಿಸ್ಟರ್ ವುಡ್ವೀಲ್ಡ್. ಇವರು ವಯಸ್ಸಾದ ಒಬ್ಬ ಜೆಂಟಲ್ ಮ್ಯಾನ್ ಆಗಿದ್ದಾರೆ. ಎರಡನೇ ಕ್ಯಾರೆಕ್ಟರ್ ಆ ವ್ಯಕ್ತಿಯ ಬಾಸ್ ಆಗಿದ್ದಾರೆ. ಈ ಬಾಸ್ನ ನಿಜವಾದ ಹೆಸರನ್ನು ಇಡೀ ಕಥೆಯಲ್ಲಿ ಎಲ್ಲೂ ಮೆನ್ಷನ್ ಮಾಡೋದಿಲ್ಲ, ಬರೀ ಬಾಸ್ ಎಂದೇ ಮೆನ್ಷನ್ ಆಗಿದೆ. ಈ ಬಾಸ್ ತುಂಬಾ ಎನರ್ಜೆಟಿಕ್ ಆಗಿದ್ದು ತುಂಬ ಸ್ಟ್ರಾಂಗ್ ವಿಲ್ ಪವರನ್ನು ಹೊಂದಿದ್ದರು. ಈ ಬಾಸ್ ಮಿಸ್ಟರ್ ವುಡ್ವೀಲ್ಡಿಂದ 5 ವರ್ಷ ದೊಡ್ಡವರಾಗಿದ್ದರು. ಮಿಸ್ಟರ್ ವುಡ್ವೀಲ್ಡ್ ಅವರ ಆರೋಗ್ಯದಲ್ಲಿ ಹೆಚ್ಚು ಕಮ್ಮಿ ಆದ ಕಾರಣ, ಆರೋಗ್ಯದ ಸಮಸ್ಯೆ ಕಂಡು ಬಂದ ಕಾರಣ ಅವರು ಕೆಲಸವನ್ನು ಬಿಟ್ಟು ರಿಟೈರ್ಡ್ ಲೈಫನ್ನು ಎಂಜಾಯ್ ಮಾಡ್ತಾರೆ. ಈ ಬಾಸ್ ತುಂಬಾ ಆ್ಯಕ್ಟಿವ್ ಆಗಿದ್ದರು, ತುಂಬ ಕೆಲಸ ಮಾಡ್ತಾಯಿದ್ರು. ಕೆಲಸ ಬಿಟ್ಟಿದ್ದರೂ ಇವರ ಫ್ರೆಂಡ್ಶಿಪ್ ಏನೂ ಕಡಿತಗೊಂಡಿರಲಿಲ್ಲ. ಸಂಜೆ ಹೊತ್ತಲ್ಲಿ ಈ ಬಾಸ್ನ ಆಫೀಸಲ್ಲಿ ಕೂತ್ಕೊಂಡು ಇಬ್ಬರು ಮಾತಾಡ್ತಾ ಇದ್ರು. ಆದರೆ ಈ ಬಾಸಿಗೆ ನೆನಪಿನ ಶಕ್ತಿಯ ಕೊರತೆ ಇತ್ತು. ಆಗಾಗ ಹಿಂದೆ ನಡೆದ ಘಟನೆಗಳನ್ನೆಲ್ಲ ಮರೆತು ಬಿಡ್ತಾ ಇದ್ರು. ಹಾಗೆ ಒಂದು ದಿನ ಬಾಸ್ ಮಿಸ್ಟರ್ ವುಡ್ವೀಲ್ಡ್ ಅವರಿಗೆ ತನ್ನ ಆಫೀಸಿನ ಡೆಕೋರೇಷನನ್ನು ತೋರಿಸಿ ಮಾತಾಡ್ತಾ ಇದ್ರು. ನೇಚರ್ ಸ್ವಾಭಾವಿಕವಾಗಿಯೇ ಬಹಳ ಸುಂದರವಾಗಿರ್ತದೆ, ಆದರೆ ನಾವು ರೂಮನ್ನು ತುಂಬ ತಂಪಗಾಗಿ ಇಡಲಿಕ್ಕೆ ಎಲೆಕ್ಟ್ರಿಕ್ ಮೆಟೀರಿಯಲ್ಸನ್ನು ಯೂಸ್ ಮಾಡ್ತೇವೆ ಅಂತ ಹೇಳ್ತಾರೆ. ಈ ಮಾತನ್ನೆಲ್ಲ ಮಿಸ್ಟರ್ ವುಡ್ವೀಲ್ಡ್ ಕೂಡ ಎಂಜಾಯ್ ಮಾಡ್ತಾ ಇದ್ರು. ಮಿಸ್ಟರ್ ವುಡ್ವೀಲ್ಡಿಗೂ ಏನಾದರೂ ರಿಪ್ಲೈ ಮಾಡಬೇಕು ಅಂತ ಅನ್ನಿಸ್ತಾ ಇತ್ತು, ಆದರೆ ಇವರು ಹೇಳ್ತಾ ಇರೋ ಮಾತು ಅವರಿಗೆ ಕರೆಕ್ಟಾಗಿ ಅರ್ಥ ಆಗ್ತಾ ಇರಲಿಲ್ಲ. ಅದನ್ನು ನೋಡಿದ ಬಾಸೇ ಹೇಳ್ತಾರೆ, ನನಗೆ ಅರ್ಥ ಆಗ್ತಾ ಇದೆ, ನಿಮಗೆ ಕೆಲವೊಂದು ಮರೆತು ಹೋಗ್ತಾ ಇದೆ ಅಂತ. ಹಾಗೆ ಹೇಳಿದವರು ವಿಸ್ಕಿಯ ಬಾಟಲನ್ನು ಕುಡಿಲಿಕ್ಕೆ ಕೊಡ್ತಾರೆ. ಸ್ವಲ್ಪ ವಿಸ್ಕಿ ಕುಡಿ, ನಿನ್ನ ಮನಸ್ಸು ಶಾಂತವಾಗ್ತದೆ, ನಂತರ ನಿನಗೆ ಏನು ಮಾತಾಡಬೇಕು ಅಂತ ನೆನಪು ಬರ್ತದೆ ಅಂತ ಬಾಸ್ ಹೇಳ್ತಾರೆ. ಹಾಗೆ ವುಡ್ವೀಲ್ಡ್ ಅವರ ಮಾತನ್ನು ಫಾಲೋ ಮಾಡಿ ವಿಸ್ಕಿ ಕುಡಿತಾರೆ. ಆನಂತರ ಅವರ ಮನಸ್ಥಿತಿ ಸರಿಯಾಗಿ ಅವರು ಏನು ಮಾತಾಡಬೇಕು ಅಂದ್ಕೊಂಡಿದ್ರು ಅದೆಲ್ಲ ನೆನಪಾಗಿ ಮಾತಾಡಲಿಕ್ಕೆ ಆರಂಭಿಸ್ತಾರೆ. ಅವರ 2 ಹೆಣ್ಣು ಮಕ್ಕಳು ಬೆಲ್ಜಿಯಂಗೆ ಹೋಗಿದ್ದರು. ಬೆಲ್ಜಿಯಂನಲ್ಲಿ ಮಿಸ್ಟರ್ ವುಡ್ವೀಲ್ಡ್ ಅವರ ಮಗನ ಸಮಾಧಿ ಇತ್ತು. ಅವರು ಯುದ್ಧದಲ್ಲಿ ಡೆತ್ ಆದ ಕಾರಣ ಅವರ ಸಮಾಧಿಯನ್ನು ಬೆಲ್ಜಿಯಂನಲ್ಲಿ ಮಾಡಲಾಗಿತ್ತು. ಅಲ್ಲಿಗೆ ಅವರ 2 ಹೆಣ್ಣು ಮಕ್ಕಳು ಭೇಟಿ ನೀಡಿದ್ದರು ತಮ್ಮ ಸಹೋದರನನ್ನು ಭೇಟಿಯಾಗಲು. ಅದೇ ಸಮಯದಲ್ಲಿ ಬಾಸ್ನ ಮಗನ ಸಮಾಧಿಯನ್ನು ಕೂಡ ಅವರು ನೋಡ್ತಾರೆ. ಅದೇ ಯುದ್ಧದಲ್ಲಿ ಬಾಸ್ನ ಮಗನು ಡೆತ್ ಆಗಿದ್ದ ಅವನ ಸಮಾಧಿಯನ್ನು ಕೂಡ ಈ ಸಹೋದರಿಯರು ನೋಡಿದ್ದರು. ಅಚಾನಕ್ಕಾಗಿ ಎಂದೋ ತೀರಿ ಹೋದ ತನ್ನ ಮಗನ ಸಾವು ಮತ್ತು ಅವನ ಸಮಾಧಿಯ ವಿಷಯಗಳನ್ನು ಕೇಳಿದಾಗ ಬಾಸಿಗೆ ಅವಕ್ಕಾಗಿ ಹೋಗ್ತಾರೆ. ಸುಮಾರು 6 ವರ್ಷಗಳ ಮೊದಲು ಫಸ್ಟ್ ವರ್ಲ್ಡ್ ವಾರ್ನಲ್ಲಿ ಬಾಸ್ನ ಮಗನ ಡೆತ್ ಆಗಿತ್ತು. ವರ್ಷಗಳು ಕಳೆದಂತೆ ಕೆಲವೊಂದು ಕಾರಣಗಳಿಂದ ಆ ವಿಷಯವನ್ನು ಬಾಸ್ ಮರೆತಿದ್ದರು. ಆದರೆ ಈಗ ಪುನಃ ಆ ಮಾತನ್ನು ನೆನಪಿಸುವ ಮೂಲಕ ಅವರು ತುಂಬ ಫೀಲ್ ಮಾಡ್ಕೊಳ್ತಾರೆ. ವುಡ್ವೀಲ್ಡ್ ಹೋದ ಮೇಲೆ ಬಾಸ್ ತನ್ನ ಕ್ಲರ್ಕ್ ಆದ ಮೇಸಿಯನ್ನು ಕರೀತಾರೆ ಮತ್ತು ಅವಳಿಗೆ ಹೇಳ್ತಾರೆ, ಯಾರೂ ನನ್ನನ್ನು ಡಿಸ್ಟರ್ಬ್ ಮಾಡಬಾರ್ದು ಅಂತ. ಮೇಸಿಗೆ ತನ್ನ ಬಾಸ್ನ ಪರಿಸ್ಥಿತಿ ಗೊತ್ತಿದ್ದ ಕಾರಣ ಅವಳು ತನ್ನ ಮಗನ ನೆನಪಾಗಿರಬೇಕು ಬಾಸಿಗೆ, ಹಾಗಾಗಿ ಒಬ್ಬನೇ ಕೂತ್ಕೊಂಡು ಅಳ್ತಾನೆ, ಬೇಸರ ಮಾಡ್ತಾನೆ ಅಂತ ಅಂದ್ಕೊಂಡ್ಳು. ಆದರೆ ಹಾಗೇನೂ ಆಗಲಿಲ್ಲ. ಅವನಿಗೆ ಅವನ ಬಿಹೇವಿಯರ್ನ ಕುರಿತು ಆಶ್ಚರ್ಯ ಆಗ್ತದೆ. ನನಗೆ ಯಾಕೆ ಅಳ್ತಾ ಇಲ್ಲ ಅನ್ನೋದನ್ನು ಯೋಚನೆ ಮಾಡ್ತಾ ಇದ್ದ. ಬಾಸ್ ತನ್ನ ಮಗನ ಫೋಟೋವನ್ನು ತೆಗೆದು ನೋಡ್ತಾರೆ. ನೋಡುವಾಗ ಮಗನ ಫೋಟೋ ನೋಡಿದರೆ ಎಷ್ಟು ಸ್ಟ್ರಾಂಗ್ ಆದ ವ್ಯಕ್ತಿ, ಎಷ್ಟು ಪ್ರಬಲವಾಗಿದ್ದಾನೆ ಇವನು ಅನಿಸಿಬಿಡ್ತದೆ. ಬಾಸ್ ತನ್ನ ಮಗನ ಬಗ್ಗೆ ನೆನಪು ಮಾಡಿಕೊಂಡು, ನನ್ನ ಮಗ ಎಷ್ಟು ಖುಷಿಯಾಗಿದ್ದ, ಯಾವತ್ತೂ ಸಂತೋಷವಾಗಿ ತಮಾಷೆ ಮಾಡಿಕೊಂಡಿದ್ದ ಎಂದು ಯೋಚನೆ ಮಾಡ್ತಾರೆ.
ಈ ಎಲ್ಲ ವಿಷಯಗಳನ್ನು ಯೋಚನೆ ಮಾಡ್ತಾ ಇರಬೇಕಾದ್ರೆ ಬಾಸಿನ ದೃಷ್ಟಿ ಒಂದು ನೊಣ ಅಥವಾ ಒಂದು ಫ್ಲೈ ಮೇಲೆ ಬೀಳ್ತದೆ. ಆ ನೊಣ ಒಂದು ಇಂಕು ಪಾಟ್ನ ಮೇಲೆ ತಪ್ಪಾಗಿ ಬಿದ್ದಿತ್ತು. ಅವ್ರು ನೋಡ್ತಾ ಇದ್ರು ಏನಂದರೆ ಆ ನೊಣ ಆ ಇಂಕು ಪಾಟಿಂದ ಹೊರಗೆ ಬರಲಿಕ್ಕೆ ತುಂಬ ಒದ್ದಾಟ ಮಾಡ್ತಾ ಇತ್ತು. ಅದನ್ನು ನೋಡಿದ ಬಾಸ್ ಆ ನೊಣವನ್ನು ತೆಗೆದು ಒಂದು ಪೇಪರ್ನ ಮೇಲೆ ಇಡ್ತಾರೆ. ಆ ನೊಣ ತನ್ನ ರೆಕ್ಕೆಗಳನ್ನು ಕ್ಲೀನ್ ಮಾಡಿಕೊಂಡು ಹಾರಾಡುವ ಪ್ರಯತ್ನವನ್ನು ಮಾಡಲಿಕ್ಕೆ ಆರಂಭಿಸ್ತದೆ. ಅದನ್ನು ನೋಡಿದ ಬಾಸಿಗೆ ಖುಷಿಯಾಗ್ತದೆ. ಇಷ್ಟೊಂದು ಸಣ್ಣ ನೊಣ ಇಷ್ಟೊಂದು ಪ್ರಯತ್ನವನ್ನೆಲ್ಲ ಪಡ್ತದಲ್ಲ ಅಂತ ಸಂತೋಷ ಪಡ್ತಾರೆ. ಈ ನೊಣಕ್ಕೆ ಎಷ್ಟೊಂದು ತಾಕತ್ತಿದೆ. ಒದ್ದಾಡ್ತಾ ಇನ್ನೇನು ಹಾರಲಿಕ್ಕೆ ತಯಾರಿ ಮಾಡ್ತಾ ಇದ್ದ ನೊಣದ ಮೇಲೆ ಬಾಸ್ ಒಂದು ಹನಿ ಇಂಕನ್ನು ಹಾಕ್ತಾರೆ. ಆ ನೊಣ ತನ್ನ ರೆಕ್ಕೆಗಳಿಂದ ಆ ಇಂಕನ್ನು ದೂರ ಮಾಡಿ ಹಾರಲಿಕ್ಕೆ ಪುನಃ ಪ್ರಯತ್ನ ಮಾಡ್ತಾ ಇದೆ. ಇನ್ನೇನು ಹಾರಬೇಕು ಅನ್ನುವಾಗ ಪುನಃ ಬಾಸ್ ಅದರ ಮೇಲೆ ಇನ್ನೊಂದು ಡ್ರಾಪ್ ಇಂಕನ್ನು ಹಾಕಿಬಿಡ್ತಾರೆ. ಪುನಃ ಅದನ್ನು ಕ್ಲೀನ್ ಮಾಡಿ ನೊಣ ಹಾರಲಿಕ್ಕೆ ತಯಾರಿ ಮಾಡ್ತಾ ಇದೆ. 3ನೇ ಸಲ ಪುನಃ ಬಾಸ್ ಇಂಕ್ ಹಾಕ್ತಾರೆ. ಅಂತ್ಯದಲ್ಲಿ ಆ ನೊಣ ಸತ್ತೇ ಹೋಗ್ತದೆ. ತನ್ನ ರೆಕ್ಕೆಗಳನ್ನು ಕ್ಲೀನ್ ಮಾಡಲು, ಅದರಿಂದ ಬಿಡಿಸಿಕೊಳ್ಳಲು ಮತ್ತು ಹಾರಾಡಲು ಅಷ್ಟೊಂದು ಶಕ್ತಿ ಆ ನೊಣದ ಬಳಿ ಇರಲಿಲ್ಲ. ಅದು ಸತ್ತೇ ಹೋಯಿತು. ಆ ಹಾಕಲ್ಪಟ್ಟ ಇಂಕಲ್ಲಿ ಮುಳುಗಿ ಸತ್ತೇ ಹೋಗ್ತದೆ. ಮತ್ತು ಬಾಸ್ ಆ ನೊಣವನ್ನು ಮತ್ತು ಅದರ ಅಡಿಯಲ್ಲಿದ್ದ ಪೇಪರನ್ನು ತೆಗೆದು ಡಸ್ಟ್ಬಿನ್ಗೆ ಹಾಕ್ತಾರೆ. ಮೇಸಿ ತನ್ನ ಕ್ಲರ್ಕ್ನಲ್ಲಿ ಕರೆದು ಹೇಳ್ತಾರೆ, ಇನ್ನೊಂದು ಹೊಸ ಪೇಪರನ್ನು ಟೇಬಲ್ ಮೇಲೆ ಇಡು. ಹಾಗೆ ಹೇಳಿ ಒಳಗೆ ಹೋಗ್ತಾರೆ ಮತ್ತು ಯೋಚನೆ ಮಾಡ್ತಾರೆ, ಆ ನೊಣ ತಾನು ಪ್ರಯತ್ನ ಪಡುವ ಮೊದಲು ಯಾವುದರ ಕುರಿತು ಯೋಚನೆ ಮಾಡಿರಬಹುದು. ಬಾಸ್ ಆ ನೊಣ ಅಥವಾ ಹೌಸ್ ಫ್ಲೈ ಏನಿತ್ತು ಅದನ್ನು ಕೊಲ್ಲುವ ಪ್ರಯತ್ನದಲ್ಲಿ ತನ್ನ ತೀರಿಕೊಂಡ ಮಗನ ಮೇಲಿನ ಹತಾಶೆಯನ್ನು ವ್ಯಕ್ತಪಡಿಸ್ತಾ ಇದ್ರು. ಸ್ಟೋರಿ ಇಲ್ಲಿಗೆ ಮುಗಿಯಿತು. ಸ್ಟೋರಿಯಲ್ಲಿ ಬಂದಂತಹ ಈ ನೊಣ ಅಥವಾ ಹೌಸ್ ಫ್ಲೈ ಏನಿತ್ತು ಇದು ಹ್ಯೂಮನ್ನ ಹೆಲ್ಪ್ಲೆಸ್ನೆಸ್ಸನ್ನು ತೋರಿಸ್ತದೆ. ಬಾಸ್ನ ಮೆಂಟಾಲಿಟಿಯ ಮೂಲಕ ನಮಗೆ ಗೊತ್ತಾಗ್ತದೆ ಮನುಷ್ಯನ ಮೈಂಡ್ಸೆಟ್ ಅನ್ನೋದು, ಯೋಚನೆಗಳೇನದು ಎಷ್ಟು ಬೇಗ ಬದಲಾಗ್ತದೆ, ಅವರ ಭಾವನೆಗಳು ಎಷ್ಟು ಬೇಗ ಬದಲಾಗ್ತದೆ ಅನ್ನೋದು ಈ ಕಥೆಯ ಮೂಲಕ ಗೊತ್ತಾಗ್ತದೆ. ಇದಾಗಿತ್ತು ಕ್ಯಾಥರೀನ್ ಮ್ಯಾನ್ಸ್ಫೀಲ್ಡ್ ಅವರು ಬರೆದ ಕತೆ ದ ಫ್ಲೈ. ಈ ವಿವರಣೆ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.